ನಾವು ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟರು ಸಿದ್ದರಾಮಯ್ಯ ಸರ್ ಅಂತ ಹಂಗ ಬಂದಿಲ್ಲ. ಹುಡುಗಿ ಮದುವೆ ಆದ್ರೆ 5 ಲಕ್ಷ ಕೊಟ್ಟರು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದಾಗ. ಅವಾಗ 5 ಲಕ್ಷ ಹುಡುಗಿ ಮದುವೆ ಮಾಡ್ಕೊಂಡ್ರೆ ಗಂಡ ಹೆಂಡತಿ ಜೇಂಟ್ ಹಾಕೊಂಡದು. ಈಗ ಲಪಂಗ ಸರ್ಕಾರ ಏನು ಹೊಂಟದ್ ನೋಡಿ ನಿಮ್ಮದು ಹುಡ್ರು ಸರ್ಕಾರ. ಈಗ ಏನೇನೋ ಒಂದು ಕುತ್ತಿಗೊಂದು ಅರ್ಬಿ ಸುತ್ತಿಗೆಂದು ನಾವು RDSS EDSS ನಾವು ಏನೇನೋ ಇದು ಅಂತೀರ. ಅಲ್ಲಿ ಯಾವತ್ತು ಮನೆ ಕಟ್ಸಲ್ಲ, ಹತ್ತು ಹೆಸರು ಬರೋಲ್ಲ ನನಗೆ. ಮಂದಿ ಮೇಲೆ ಸಾಲ ಹಾಕ್ಯಾನಲ್ಲ, ಹತ್ತು ಹೆಸರು ಏನಿಲ್ಲ ಅದ. ಮೋದಿ ಸರ್ಕಾರ ಏನಿಲ್ಲ, ಮೋದಿ ಹೇಳ್ತಾರೆ ಬಿಡು ಕ್ಯಾಬಾಲ್ ಭೂಬಾಲ್ ಆ ಬೋಲ್ ಈ ಬೋಲ್ ಅಂತಾನೆ. ಈ ಬೋಲ್ ಅದಾವಲ್ಲ ಇಲ್ಲೇ, ಕ್ಯಾಬಾಲ್ ಭೂಬಾಲ್ ಇಲ್ಲೇ ಅದಾವಲ್ಲ, ಬೆಂಗಳೂರು ಬೋಲೆ ಅದ. ಈ ಬೋಲು ನಮಗೆ ಮುಕ್ಕಳಿ ಚಳ್ಯಾಕ್ ಮಾಡಿ ಕಾಲು ಮ್ಯಾಕ್ ಮಾಡಿ ಎತ್ತಿ ನಿಂದಿರ್ತಾವೆ ಇವು. ಇವಾಗ ಆಗಿಲ್ಲ ಅವನೇ ಬಿಡು ಮುದೇ ಎಲ್ಲ ಗಾಂಧಿ ತಾವು ಗುದ್ದಾಡ ಕಚ್ಚಾರ. ಗಾಂಧಿ ಸುಮ್ಮನೆ ಸಿದ್ದಪ್ಪ ಆಳ್ತಾನ ಕೈ ಬಿಡ್ತಾನೆ ಹೋಗ್ತಾರತ್ತ ಮನೆಗೆಲ್ಲರೂ. ವಿಜಯ್ ಇಂದ್ರ ಪಂದ್ರ ಅವ್ರ ಅಪ್ಪ ಆಗ್ಯಾನ, ಮತ್ತೇನಿಲ್ಲ. ಕೊಟ್ರ ಆಗ್ಯಾರ ಮಾದ್ರಿಗೆ ಪಾದ್ರಿಗೆ ವಾಟ್ರಿಗೆ ಕುರುಬರ್ ಆಗ್ಯಾರಲ್ಲ ಸಿದ್ದರಾಮಯ್ಯ. ಮುಸ್ಲಿಮ್ಸ್ ಹಿಂದೂ ಮುಸ್ಲಿಮ್ಸ್ ಅಲ್ಲ, ಮನುಷ್ಯರಲ್ಲ ಅವ್ರು. ಮತ್ತೆ ಇಟಿಕಾದ್ರ ಮಾಡಿದ್ರು ಬಿಡಾತ್ನ ಬರೀ ಅಲ್ಲಿ ಭಾಷಣ ಮಾಡಕ್ ಮಾಡ್ರಿ ಕುತ್ಕದ ಕುರ್ಚಾಕ. ದೇವೇಗೌಡ ಇದ್ದಾಗ ದೇವೇಗೌಡ ಮುಖ್ಯಮಂತ್ರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಕ್ಯಾದಗಿರಿ ಪಂಚಾಯತ್ಗೆ. ನನ್ನ ಹೆಸರು ಪಡಿಯಮ್ಮ ಅಂತ. ಪಡಿಯಮ್ಮ. ನಾನು ಕುಷ್ಟಗಿ ತಾಲೂಕು, ಊರು ಸ್ವಂತೂರು ಕ್ಯಾದಗುಂಪ. ನಮ್ಮೂರ ಹೆಸರು ಕ್ಯಾದಗುಂಪ, ಗ್ರಾಮ ಕ್ಯಾದಗುಂಪ, ತಾಲೂಕು ಕುಷ್ಟಗಿ, ಕೊಪ್ಪಳ ಜಿಲ್ಲಾ. ನಾವು ಇಲ್ಲೇ ನಮ್ದೊಂದು ವೇದಿಕೆ ಐತೆ ಸರ. ನಾವು ಇಲ್ಲಿ ಆಧಾರ್ ಕಾರ್ಡ್ ಕೊಟ್ಟರು ಸಿದ್ದರಾಮಯ್ಯ ಸರ್ ಅಂತ ಹಂಗೆ ಬಂದಿಲ್ಲ. ಒಂದು ಕೆಲಸ ಐತೆ ನಮ್ದು ಇಲ್ಲೇ. ಅಲ್ಲಿ ಒಳಗೆ ನಮ್ಮ ಹೆಣ್ಮಕ್ಳು ಕಳಿಸಿವಿ ನಾವು ವಿಧಾನಸಭಾದಾಗ. ಒಳಗೆ ಹೋಗ್ಯಾರ. ನಾವು ಒಂದು ಕೆಲಸ ಮಾಡ್ತೀವಿ, ಅದು ಮುಕ್ತ ದೇವದಾಸಿ ವೇದಿಕೆ ಅಂತ ಒಂದು ವೇದಿಕೆ ಕಟ್ಟಿವಿ ನಾವು ಎಲ್ಲೇ ಕುಷ್ಟಗಿ ತಾಲೂಕಿನಾಗ. ಅದು ದೇವದಾಸಿ ಬಿಡ್ಬಾರ್ದು ಅಂತ ಪದ್ಧತಿ ನಿಲ್ಸಕ್ಕೆ ಬಂದೀವಿ ನಾವು. ನಿಲ್ಸಕತ್ತಿ 10-11 ವರ್ಷ ನಿಲ್ಸೀವಿ. ಈಗ ಅವ್ರು ಬಿಟ್ರು ಹೋರಾಟ ಮಾಡಿ ನಮ್ಮ ಸರ್ ಅವರು ನಾವು ಎಲ್ಲರೂ ನಾವು ಭಾಳ ಜನ ಇದ್ದೀವಿ, ಎಲ್ಲ ಜಿಲ್ಲಾದಾರ ಇದ್ದೀವಿ. ನಾನು ಒಬ್ಬಾಕಿಲ್ಲ, ಇಡೀ ಜಿಲ್ಲಾದಾರ ಎಷ್ಟು ಜಿಲ್ಲಾದಾರ ಅಷ್ಟು ಜಿಲ್ಲಾದಾರ ಅಡ್ಡಾಡಿ ಅದನ್ನು ಹೋರಾಟ ಮಾಡ್ತೀವಿ. ಎಲ್ಲಾರು ಬಿಟ್ರೆ ನಾವು ಸರ್ಕಾರ ತಿಳಿಸ್ತೀವಿ. ಸರ್ಕಾರ ಕಣಿಲಿಲ್ಲಪ್ಪ ಅಂದ್ರೆ ನಾವು ಏನಾರು ಮಾಡಿ ನಾವೆಲ್ಲ ಹೋರಾಟ ಮಾಡಿ ಅವರು ಸರ್ಕಾರದ ಕಾರ್ಯ ಕಳಿಸಿ ಅವ್ರಿಗೆ ಮನೆ ಬಿಟ್ಟವ್ರನ್ನ ದೇವದಾಸಿ ಪದ್ಧತಿ ಮಾಡಿದೆವ್ರನ್ನ, ತಾಯಿ ಆಗಲಿ ತಂದೆ ಆಗಲಿ ಅಕ್ಕಾಗಲಿ ತಮ್ಮಾಗಲಿ ಆತ ಅವ್ರನ್ನ ಜೇಲು ಅನುಭವಿಸ್ತೀವಿ. ಅವ್ರನ್ನ ಹಿಡ್ಕೊಂಡು ಹೋಗಿ ಕೋರ್ಟ್ಗೆ ಹಾಕ್ತೀವಿ. ಅವ್ರನ್ನ ಕೋರ್ಟ್ಗೆ ಹಾಕಿ ಅವ್ರಿಗೆ ಕ್ರಮ ಕೊಡ್ತೀವಿ ಸರ್ಕಾರದಿಂದ. ಕೊಟ್ಟು ಇನ್ನೇನು ಬಿಡಬಾರ್ದು ಅಂತೇಳಿ ಅವ್ರಿಗೆಲ್ಲ ಇದು ಮಾಡ್ತೀವಿ. ಮನವೊಲಿಸಿ ಮಾತಾಡಿ ಹೇಳಿ ಎಲ್ಲಾರ ದೇವದಾಸಿ ಪದ್ಧತಿ ಮಾಡೋಕೆ ಹೋದ್ರೆ ಹಿಡಿತೀವಿ. ನಮ್ಮ ಸರ್ ನಾನು ಹಿಡಿತೀನಿ. ಹಿಡಿದು ನಾವು ತಿಳಿಸ್ತೀವಿ ಎಲ್ಲೇ ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು ಬರ್ತಾರೆ. ಪೊಲೀಸರು ಬಂದಿಂದ ಆಮೇಲೆ ತೀರ್ಮಾನ ನಡ್ತೈತಿ. ನಡೆದಿಂದ ಆ ಅವನ್ನ ಒಂದು ಮದುವೆ ಮಾಡಿ ಕೊಡ್ತೀವಿ. ಮತ್ತೆ ಎಲ್ಲಾರು ಹೊರಗಿರೋ ನೋಡಿ ನಾವು ಹೊರ ನೋಡ್ತೀವಿ. ಎಲ್ಲಾರ ಹೊರ ನೋಡಿ ಮದುವೆ ಮಾಡ್ತೀವಿ. ಆ ಪದ್ಧತಿ ಬೇಡ ಅಂತ. ಆಮೇಲೆ ಈಗ ನಾವು ಕುಷ್ಟಗಿಯಲ್ಲೇ ಮದುವೆ ಮಾಡಿದ್ದೀವಿ. ದೇವದಾಸಿ ಮಕ್ಕಳು, ದೇವದಾಸಿ ಅಂದ್ರೆ ಗೊತ್ತಾಗತ್ತಲ್ಲ. ಆ ದೇವದಾಸಿ ಮಕ್ಕಳು ಮದುವೆ ಮಾಡಿದ್ವಿ ನಾವು ಕುಷ್ಟಗಿ ತಾಲೂಕಿನಾಗ. ಮದುವೆ ಮಾಡಿದ್ರೆ ಏನು ಮಾಡಿದ್ವಿ ಅಂದ್ರೆ ನಾವು ಇಲ್ಲಿ ಆಂಜನೇಯ ಸರ್ ಮಿನಿಸ್ಟ್ರ್ ಇದ್ರು ಅವಾಗ. ಆಂಜನೇಯ ಸರ್ ಸಮಾಜ ಕಲ್ಯಾಣ ಮಿನಿಸ್ಟ್ರ್ ಇದ್ರು ಆಂಜನೇಯ ಸರ್. ಅವ್ರ ಹತ್ರ ಬಂದು ನಾವು ಒಂದು ಬೇಡಿಕೆ ಇಟ್ಟಿವಿ. ಇಲ್ಲಿ ಅವಾಗ ಸಿದ್ದರಾಮಯ್ಯ ಸರ್ನಿದ್ರು ಅವಾಗನು. ಬಂದಿಂದ ಏನು ಹೆಂಗೆ ಅಂದ್ರೆ, ಏನು ರೀ ಸರ ನಮ್ಮ ಮಕ್ಕಳಿಗೆ ವರನೂ ಬರಗಲ್ಲ, ಗಡ ಹೆಣ್ಣನ್ನು ಕೊಡಗಲ್ಲ ಅಂದ್ರೆ ಯಾಕೆ ಅಂತಂದ್ರು. ನಮ್ಗೆ ದೇವದಾಸಿ ಮಕ್ಳು ಅಂತೇಳಿ ಹೇಳಿಸ್ತಾರೆ ಸರ, ನಮ್ಮ ಕನ್ಯಾನು ಸಿಗೋದಿಲ್ಲ, ನಮ್ಮ ಮಕ್ಕಳನ್ನ ಗಡ ಮಾಡ್ಕೊಂಗಲ್ಲ ಹುಡುಗಿಯರ್ನ ಅಂತಂದ್ವಿ. ಮತ್ತು ಈಗ ಏನು ಮಾಡ್ಬೇಕು ಅದಕ್ಕಂದ್ರೆ ಸರ್ ಸಿದ್ದರಾಮಯ್ಯ ಸರ್ ಮಾತಾಡಿದ್ರು, ಆಂಜನೇಯ ಸರ್ ಮಾತಾಡಿದ್ರು. ಏನಿಲ್ಲ ಸರ, ನಮ್ಮ ಮಕ್ಕಳಿಗೆ ಏನು ಸರ್ಕಾರದಲ್ಲಿ ಸಹಾಯಧನ ಮಾಡಿದ್ರೆ ನಮ್ಮ ಮಕ್ಕಳಿಗೆ ವರ ಬರ್ತಾವ ಅಂತಂದ್ವಿ. ಅವ್ರು ದೇವ್ರು ಏನು ಬುದ್ಧಿ ಕೊಟ್ಟನೇನ ಇವತ್ತು ನಾ ಕೆಬ್ಬಣ ಪರ್ಕೊಂಡು ಕುಂತ ಹೇಳ್ತೀನಿ ನಿಮಗೆ. ನಾನು ಸತ್ಯದ ಮಾತಿದೆ. ಹುಡುಗಿ ಮದುವೆ ಆದ್ರೆ 5 ಲಕ್ಷ ಕೊಟ್ಟರು ಸರ್ಕಾರ, ಇದು ಸಿದ್ದರಾಮಯ್ಯ ಸರ್ಕಾರದಾಗ. ಅವಾಗ 5 ಲಕ್ಷ ಹುಡುಗಿ ಮದುವೆ ಮಾಡ್ಕೊಂಡ್ರೆ ಗಂಡ ಹೆಂಡತಿ ಜೇಂಟ್ ಹಾಕೊಂಡದು. ಮಗನ ಮದುವೆ ನಾವು ಮಾಡಿದ್ರೆ ನಮ್ಮ ಮಗನಿಗೆ 3 ಲಕ್ಷ ಕೊಡಿ ಸರ್ಕಾರ. ಇದು ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿತಿ. ಕೊಟ್ಟಿಂದ ಏನಾಯ್ತು, ನಾವು ಅವ್ರಿಗೆ ಮಕ್ಕಳಿಗೆ ಎಲ್ಲಿ ಓದಿ ಪಾದಿ ಆಗ ಬ್ಯಾಂಡ್ಲಾಗೆ ತಿರ್ತಾರೆ ಅನ್ನೋಕೆ ಅವ್ರಿಗೆ ಏನೋ ಸಹಾಯ ಮಾಡಿರಿ ಸರ್ ಅಂದ್ವಿ. ಅದನ್ನೇನು ಮಾಡಿದ್ರು ನಮ್ಮ ಸರ್ ಅವ್ರಿಗೆ ಟ್ಯಾಕ್ಟ್ರಿ ಲೋನ, ಕಾರ್ ಲೋನ, ಒಂದು ಏನೇನೋ ಒಂದು ಬದುಕಾಕ ಕೊಟ್ಟರು. ಅವ್ರು ಮಾಡ್ಕೊಂಡು ಹೋಗ್ತಾರೆ ಅಂಗಡಿ ಇಟ್ಕೊಂಡು ದೇವದಾಸಿ ಮಕ್ಕಳು. ಮತ್ತು ಹೊಲ ಇದ್ದರೆ ತಾಯಂದ್ರೆ ದೇವದಾಸರಿಗೆ ಏನು ಮಾಡಿದ್ರು, ಬೋರ್ ಹಾಕ್ಸಿದ್ರು ಅವರು. ಬೋರ್ ಹಾಕ್ಸಿದ್ರು. ಬೋರ್ನಲ್ಲಿ ತೋಟ ಗೀಟ ಮಾಡ್ಕೊಂಡು ಕಾಯಿ ಪಲ್ಯ ಅಂದ್ ಮಾಡ್ಕೊಂಡು ಊಟ ಮಾಡ್ಕೊಂತಾರೆ. ಸಿದ್ದರಾಮಯ್ಯ ಸರ್ಕಾರ ಹೇಗೆ ನಡೀತಾ ಇದೆ ಈಗ? ನಮಗೆ ಸಿದ್ದರಾಮಯ್ಯ ಸರ್ಕಾರ ಬಡವ್ರ ಸರ್ಕಾರ, ಅದು ಬಡವ್ರಿಗೆ ಒಳ್ಳೇದದು. ಈಗ ಲಪಂಗ ಸರ್ಕಾರ ಏನು ಹೊಂಟತ್ ನೋಡಿ ನಿಮ್ಮದು ಹುಡ್ರು ಸರ್ಕಾರ. ಈಗ ಏನೇನೋ ಒಂದು ಕುತ್ತಿಗೊಂದು ಅರ್ಬಿ ಸುತ್ತಿಗೆಂದು ನಾವು RDSS EDSS ನಾವು ಏನೇನೋ ಇದೀವಿ ಅಂತೀರ. ಅಲ್ಲಿ ಯಾವತ್ತು ನಮ್ಮ ಮನೆ ಕಟ್ಸಲ್ಲ, 10 ಹೆಸರು ಬರೋಲ್ಲ ನನಗೆ. ಮಂದಿ ಮೇಲೆ ಸಾಲ ಹಾಕ್ಯಾನಲ್ಲ, 10 ಹೆಸರು ಏನು ಇಲ್ಲದನಲ್ಲ. 10 ಹೆಸರು ಏನು ಬರೋಲ್ಲ, 10 ಹೆಸರೇ ಬರೋಲ್ಲ ಹೇಳ್ರಿ. 10 ಹೆಸರು ಏನು ಇಲ್ಲ, ಮನೆ ಕಟ್ಸ್ಕೊಂಡು ಮಂದಿ ಮೇಲೆ ಸಾಲ ಹಾಕ್ಯಾನ. ಎಲ್ಲ ರೇಷನ್ ಮ್ಯಾಗ ಪಸನ್ ಮ್ಯಾಗ ಕಟ್ತೀವಲ್ಲ ನಾವು. ಸಕ್ರೆ ಪಾಕ್ರಿ ಬ್ಯಾಳೆ ಬೆಲ್ಲದ ಮ್ಯಾಗ ಹಾಕ್ಯಾನ ಸಾಲ ಕಟ್ಟೋಲ್ಲ ಅತ್ತ. ಅವ್ನ ಹೆಸರು ಬರಲ್ಲ ದಿನ ಅಂತಿದ್ದೆ. ಅಂಥದ್ದಲ್ಲ ನಮ್ಮ ಸರ್ಕಾರ. ನಮ್ಮದಾಗೆ ಅಂತೀವಿ, ನಮ್ಮ ಸರ್ಕಾರನ ಅಂತೀವಿ ಅದಕ್ಕೆ. ಏನು ಸರ? 2 ಸರ್ಕಾರ
ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅದನ್ನ ಹಾಕ್ಯಾರಲ್ಲ. ಮೋದಿ ಸರ್ಕಾರ ಹೇಗೆ ಅಂತ? ಮೋದಿ ಸರ್ಕಾರ ಏನಿಲ್ಲ, ಮೋದಿ ಹೇಳ್ತಾನೆ ಬಿಡಿ ಕ್ಯಾಬಲ್ ಬೂಬಲ್ ಆ ಬೋಲ್ ಈ ಬೋಲ್ ಅಂತಾನೆ. ಈ ಬೋಲ್ ಅದಾವಲ್ಲ ಇಲ್ಲೇ, ಕ್ಯಾಬಲ್ ಬೂಬಲ್ ಇಲ್ಲೇ ಅದಾವಲ್ಲ ಬೆಂಗಳೂರು ಬೋಲೆ. ಈ ಬೋಲು ನಮಗೆ ಮುಕ್ಳಿ ತೆಳ್ಯಾಕೆ ಮಾಡಿ ಕಾಲು ಮ್ಯಾಕ್ ಮಾಡಿ ಎತ್ತಿ ನಿಂದಿರ್ತಾವೆ ಇವು. ಇವಾಗ ಆಗಿಲ್ಲ, ಅವನೇನು ಮಾಡ ಮುದೇವನ್ನ ಅವ ಏಟು ಹೇಳ್ತಾನೆ ಹೋಗಿಬಿಡ್ತಾನೆ ತಮ್ಮ ದೇಶಕ್ಕೆ. ಇವ್ರು ಏನದ್ರಲ್ಲ ನಮ್ಮವ್ರು ಇಲ್ಲಿ ನಮ್ಮ ರಾಜಾಳ ಅಂತವ್ರು ಹಿರಿಯರು ಮುಖಂಡರು, ಈ ನಮ್ಮ ಯತ್ನಾಳಪ್ಪನವರು ಮತ್ತು ಇವರು ಯಾರು ಈ ಸದನಲ್ರಿ ವಿಜೇಂದ್ರ ಸರ್, ವಿಜೇಂದ್ರ ಯತ್ನಾಳ್ ಅವರು ಈಗ ನಾನು ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಎಲ್ಲ ಗಾಂಧಿ ತಾವು ಗುದ್ದಾಡಕತ್ಯಾರ. ಗಾಂಧಿ ಸುಮ್ಮನೆ ಸಿದ್ದಪ್ಪ ಆಳ್ತಾನೆ ಕೈ ಬಿಡ್ತಾನೆ ಹೋಗ್ತಾರತ್ತ ಮನೆಗೆಲ್ಲರು. ಏನಿಲ್ಲ ಇವು ಏನು ಮಾಡಿ ನಮ್ಮ ಸಿದ್ದರಾಮಯ್ಯ ಇಳಿಸ್ಬೇಕನ್ನೋ ಬುದ್ಧಿ. ಇವ್ರು ಇಡೀ ಬೆಂಗಳೂರು ದೇಶದ ಮಂದಿ ಒಯ್ಕೆ ನಮ್ಮ ಸಿದ್ದರಾಮಯ್ಯ ಇಳಿಗಿಲ್ಲ, ಇಲ್ಲ ಇಳಿಯಂಗಿಲ್ಲ. ಯಾಕಂತ ಕೇಳು, ಆತ ಬಡವ್ರಿಗೆ ಒಂದು ಸಹಾಯ ಮಾಡ್ಯಾನ. ಅದು ಬಸ್ಸಿಂದ ಮಾಡ್ಯಾನ ಬಿಡ, ಅದೇನು ಬಸ್ಸಿಂದ ಮಾಡ್ಬೇಡ, ಅದೇನು ನಮಗೇನು ಬೇಕಾಯ್ತಲ್ಲ ಏನೋ ಅಂತ. ನೀವೇನು ಮಾಡಿದ್ರಿ ಬಿ ಜೆ ಪಿಯವರು? 4 ಗ್ಯಾರಂಟಿ ಹೇಳಿದೆಲ್ಲ, 4 ಹೇಳಿದೆಲ್ಲ ಏನೇನು ಅಂತಂದ್ರು ಇವ್ರು ಟಿವ್ಯಾಗ. 4 ಹೇಳಿದೆಲ್ಲ ಕೊಡ ಅದನ್ನ ನಿರಂತರ ಜ್ಯೋತಿ ಕೊಡ್ರಿ, ಇದನ್ನು ಕೊಡು ಅದನ್ನು ಕೊಡು ಅಂತೇಳಿ ಅದನ್ನ ಜೀವ ತಿಂದು ಅಲ್ಲಿ ಎಜುಕೇಷನ್ KDP ಮೀಟಿಂಗ್ನ ನಡೆದು ಅದಕ್ಕೆ ಇದನ್ನು ಮಾಡಿ ಜೀವ ತಿಂದ್ರೆ 4 ಆಡ್ದಂಗೆ ಕೊಡ್ಬೇಕಂದ್ರೆ ನೀವು ಬಿ ಜೆ ಪಿಯರು, ಮಾತಾಡ್ದಂಗೆ ಮಾಡ್ಬೇಕಂದ್ರೆ ನೀವು ಬಿ ಜೆ ಪಿಯರು. ಮತ್ತು ಮಾತಾಡ್ದಂಗೆ ಮತ್ತು 4 ಮಾಡ್ಯಾನ ಆತನೇನು ಮಾಡಿ ನೀವು ಅದು ಸುಮ್ಮನೆ ಇದ್ದಿದ್ರೆ ಇರ್ಲಿ ಬಿಡಪ್ಪ, ಯಾಕಲಕ್ಕ ನಿಂದು ಅದ್ರಷ್ಟ ರಾಜಕೀಯ ನಮ್ದು ಅಷ್ಟ ರಾಜಕೀಯ, ಒಂದ ಕುರ್ಚಿ ಒಂದ ಮತ ಒಂದ ರಾಜೇಂದ್ರ ಸುಮ್ಮನೆ ಇರ್ತದೆ. ಮತ್ತು ನೀವು ಗಟ್ಟಿಯಾಗಿ ಬೇಕು ಕೊಡಬೇಕು, ನಾವು ಕೊಡಬೇಕು ಅಂದಿಂದ ಕೊಡಲೇಬೇಕು. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಮತ್ತು ಯಡಿಯೂರಪ್ಪನ ಮಗ ಮತ್ತು ಯತ್ನಾಳ್ ಇಬ್ಬರು ಹೊಡೆದಾಡಿದ್ರೆ ಯತ್ನಾಳ್ ಯಾರನ್ನ ಹಾಕೊಡಗಲ್ಲ. ಯತ್ನಾಳ್ ಒದರ್ಕೊಂತ ನಾನು ಯಾಕೆ ಒದರ್ತೀನಿ ಈಗ ಇರಂತ ಒದರ್ಕೊಂತ ಹೋಗೋಣ. ಈ ಸಿದ್ದರಾಮಯ್ಯ ಸರ್ ಕಡಿಪಾರ ಇದ್ದು ಅವ್ರು ತಮ್ಮ ಮನೆಗೆ ಹೋಗಾರ. ನೀವು ಅವ್ರು ವಯಸ್ಸು ಆಗಿಬಿಡ್ತಿ ಆಗಲ್ಲ, ಅವ್ರು ಹೋಗಾರ ತಮ್ಮ ಮನೆ ರಾಜೀನಾಮೆ ಕೊಡೋಕೆ ಬಂದ್ರೆ ಸುಳ್ಳು. ಈಗ ಯತ್ನಾಳ್ ಬಡ್ದಾಡಲಕ್ಕ ಯಾರು ಯಡಿಯೂರಪ್ಪ ಮಗ ಅದನಲ್ಲ, ಅತ್ನ ಹೆಸರು ಏನು ಇಂದ್ರಪ್ಪ ಅಂದ್ರೆ ಅವ್ರ ಅಪ್ಪ ಆಗ್ಯಾನ ಮತ್ತೇನಿಲ್ಲ. ಕೊಟ್ರೆ ಯಾರ್ಯಾರು ಮಾದ್ರಿಗೆ ಪಾದ್ರಿಗೆ ಒಡ್ರಿಗೆ ಕುರುಬರು ಆಗ್ಯಾರಲ್ಲ ಸಿದ್ದರಾಮಯ್ಯ. ಒಡ್ರು ಮಾದ್ರು ಮುಚ್ಚಿಗೆಯರು ಸೂಜಿದಾರ ಮಾರರು ಹಿಂದೂ ಮುಸ್ಲಿಮ್ಸ್ ಅಲ್ಲ, ಮನುಷ್ಯರಲ್ಲ ಅವ್ರು. ಮತ್ತು ಇಟಿಕಾದ್ರೆ ಮಾಡಿರಿ ಬಿಡ ಏನು ಮಾಡಿರಿ, ಬರೀ ಅಲ್ಲಿ ಭಾಷಣ ಮಾಡಕ್ಕೆ ಮಾಡಿರಿ ಕುಂತ್ಕೊಂಡ ಕುರ್ಚಾಕ. ಮತ್ತು ಮಾಡ್ರಲ್ಲ ಉಳಿದ ಜನ ಬಡವ್ರು ಅದಲ್ಲ, ಅವ್ರು ಆಗ್ಬಾರ್ದಾನೆ ಬಡವ್ರು ಓಟ್ ಆಟ ಬೇಕನ್ನ ಅವ್ರು ಬಡವರು ಅದಿಲ್ಲ. ಮತ್ತು ಅವ್ರು ಹಿಂದೂ ಜನರು ಆಗ್ಬಾರ್ದಾನೆ, ಬೇರೆ ಜಾತಿಯರು ಆಗ್ಬಾರ್ದು ಬಡವ್ರು ಮಾಡಿರಿ ಸರ್, ಆಧಾರ ಆಗ್ಬಾರ್ರಿ. ಈ ನಾನು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷನಿ. ಯಾವಾಗ ದೇವೇಗೌಡ ಮುಖ್ಯಮಂತ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕ್ಯಾದಗಿಂಪಿ ಪಂಚಾಯತ್ಗೆ. ಮತ್ತು ನಾ ಬಿಟ್ಟಿಂದ್ರೆ 30 ವರ್ಷ ಮುಂದೆ ಬಿಟ್ಟಿಂದ ಒಂದು 60-70 ಮಂದಿ ಆರಿಸಿ ಬಂದಾರೆ ನಮ್ಮ ಕೇರಿ ಒಳಗೆ ಊರೊಳಗೆ. ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಫಸ್ಟ್ ಗ್ರಾಮ ಪಂಚಾಯತಿ ಬಂತಲ್ಲ, ಗ್ರಾಮ ಪಂಚಾಯತಿ ಅವ್ನು ತಾಟಗಿದ್ದೆ ಸಾಲಿಗೆ ಹೋಗಿದ್ನು, 5ನೇ ತಿದ್ದೆ 6ನೇ ತಿದ್ನಿ ಅವಾಗ ನಾನು ಅಧ್ಯಕ್ಷ. ಅವಾಗ ಈಗ 30 ವರ್ಷದ ಮುಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾನು ಅವಾಗ ಕ್ಯಾದಗಿಂಪ್ಯಾಗ. ಮತ್ತೀಗ ಮಾಡಿದ್ರೆ ನಾನು ಅಧ್ಯಕ್ಷ ಆಗೀನಿ, ಮತ್ತೆ ನಾನು ನಿಂದಿರ್ತೀನಂದ್ರೆ ಅದು ಸಲುತ್ತೆ ನನಗೆ ಬೇಡ. ಇಂದ್ಲರು ಆಗ್ಬೇಕು, ಇಂದ್ಲರಿಗೆ ಗೊತ್ತಾಗಬೇಕು. ನಾವು ಅಧಿಕಾರಕ್ಕೆ ಹೋಗಿದ್ದೆಪ್ಪ ನಾವು ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.